ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಬೆಳಗಿನ ವಂದನೆಗಳೊಂದಿಗೆ ದೇವರು ಪ್ರತಿದಿನ ಒಂದು ವಾಕ್ಯವನ್ನು ಕೊಡುವಾಗ ನಮಗೆ ಒಂದೊಂದು ವಾಕ್ಯವನ್ನು ತೋರಿಸಿ ಪ್ರಾರ್ಥಿಸಲು ಸೌಭಾಗ್ಯವನ್ನು ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ದೇವರು ನಮಗೆ ಅತಿಯಾಗಿ ದೇವರಲ್ಲಿ ನಾವು ಪ್ರಾರ್ಥಿಸಿ ನಾವು ದೇವರಲ್ಲಿ ಆತ್ಮೀಕವಾಗಿ ಬೆಳೆಯುವಾಗ ದೇವರು ನಮಗೆ ಅನೇಕ ಅನುಗ್ರಹವನ್ನು ಕೊಡುತ್ತಾರೆ. ಅದಕ್ಕಾಗಿ ನಾವು ದೇವರಲ್ಲಿ ಪ್ರತಿದಿನವೂ ಪ್ರಾರ್ಥಿಸಬೇಕಾಗಿದೆ. ಈ ದಿನ ನಾನು ಆಯ್ದುಕೊಂಡಂಥ ವಚನ ಭಾಗ ಕೀರ್ತನೆಗಳ ಪುಸ್ತಕ 40ನೇ ಅಧ್ಯಾಯ 11ನೇ ವಚನ ಆಗಿದೆ. ಯೆಹೋವನೇ, ನೀನಂತೂ ನನ್ನ ಕರುಣೆಯನ್ನು ನನ್ನಿಂದ ಅಗಲಿಸಬೇಡ. ನಿನ್ನ ಕೃಪಾ ಸತ್ಯತೆಗಳು ನನ್ನನ್ನು ಯಾವಾಗಲೂ ಕಾಪಾಡಲಿ ಎಂಬುದಾಗಿ. ಈ ಯೆಹೋವನು ಈ ವಾಕ್ಯವನ್ನು ನಮಗೆ ಕೊಟ್ಟಂಥ ತಂದೆಯಾದ ದೇವರು ಅನೇಕ ಸತ್ಯತೆಗಳಲ್ಲಿ ನಮಗೆ ಈ ವಾಕ್ಯವನ್ನು ನಮಗೆ ಕೊಟ್ಟಿದ್ದಾರೆ. ಏಕೆಂದರೆ ದಾವೀದನು ಈ ಮಾತನ್ನು ಹೇಳುವಾಗ ಅನೇಕ ಅರ್ಥಗರ್ಭಿತವಾಗಿ ಈ ಮಾತನ್ನು ನಮಗೆ ಹೇಳಿದ್ದಾರೆ. ನಿನ್ನ ಕರುಣೆ ನನ್ನಲ್ಲಿ ಅಗಲಿಸಿ ಬೇಡ, ನಾನು ದುರ್ಬಲನಾಗಿದ್ದೇನೆ, ತಪ್ಪುಗಳು ಆದರೂ ನೀನು ನನ್ನನ್ನು ಬಿಡಬೇಡ ಎಂಬ ವಿನಂತಿ ಈ ವಾಕ್ಯದ ಆಧಾರವಾಗಿದೆ. ಯಾಕೆಂದರೆ ಈ ವಾಕ್ಯದಲ್ಲಿ ನಾವು ಕಾಣುತ್ತೇವೆ, ದಾವೀದನು ತನ್ನಲ್ಲಿ ಬಲ ಮೇಲೆ ಅಲ್ಲ, ದೇವರ ಕರುಣೆ ಮತ್ತು ನಿಷ್ಠೆಯ ಮೇಲೆ ಭರವಸೆ ಇಟ್ಟಿದ್ದಾನೆ ಎಂಬುದಾಗಿ ನಾವು ಒಪ್ಪಿಕೊಳ್ಳಬೇಕಾಗಿದೆ. ಪಾಪ, ಸಂಕಟ, ಭಯ, ಅನುಮಾನ ಬಂದಾಗ ನಾನು ಯೋಗ್ಯನಲ್ಲ ಎಂಬುವ ಅನುಭವ ಆತನಿಗಾದಾಗ ಆತನು ಈ ಮಾತನ್ನು ಹೇಳಿದ್ದಾನೆ ಎಂಬುದಾಗಿ ನಾವು ಈ ವಾಕ್ಯದಲ್ಲಿ ತಿಳಿದುಕೊಳ್ಳಬೇಕಾಗಿದೆ. ಪ್ರಾರ್ಥನೆ ರೂಪದಲ್ಲಿಯೂ ದೇವರು ನಮಗೆ ಈ ವಾಕ್ಯವನ್ನು ಕೊಟ್ಟಿದ್ದಾರೆ. ಏಕೆಂದರೆ ನನಗೆ ಬಲ ಸಾಕಾಗದ ಸಮಯದಲ್ಲಿ ಕರುಣೆ ನನಗೆ ಆಶ್ರಯವಾಗಿರಲಿ ಎಂಬುದಾಗಿ, ನಿನ್ನ ಕೃಪೆ ಮತ್ತು ಸತ್ಯತೆಗಳು ನನ್ನ ಜೀವನದಲ್ಲಿ ಪ್ರತಿದಿನವೂ ನನ್ನನ್ನು ಕಾಪಾಡಲಿ ಎಂಬುದಾಗಿ ಈ ವಾಕ್ಯ ನಮಗೆ ತಿಳಿಯಪಡಿಸುತ್ತದೆ. ಈ ವಾಕ್ಯವನ್ನು ಬಲವಾಗಿ ಓದಿ ನಮ್ಮ ಹೃದಯದಲ್ಲಿ ಸ್ವೀಕರಿಸೋಣ. ಈ ವಾಕ್ಯದ ಪ್ರಕಾರವೇ ನಾವು ಪ್ರಾರ್ಥಿಸೋಣ ಎಂಬುದಾಗಿ ಈ ದಿನ ನಾನು ನಿಮ್ಮಲ್ಲಿ ಹೇಳಲು ಬಯಸುತ್ತೇನೆ. ಆಮೇನ್.